ನಮಸ್ಕಾರ, ಶುಭೋದಯ. ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಮನುಷ್ಯ ಅಂದಮೇಲೆ ಸಾಕಷ್ಟು ರೀತಿಯಾಗಿರುವಂಥ ತೊಂದರೆಗಳಿಗೆ, ಸಮಸ್ಯೆಗಳಿಗೆ ಒಳಗಾಗಿರ್ತಾರೆ. ವಿವಾಹ ವಿಳಂಬ ಆಗ್ತಾ ಇರ್ಬೋದು, ಉದ್ಯೋಗದಲ್ಲಿ ಸಮಸ್ಯೆಗಳು, ಮನೆಯಲ್ಲಿ ಅಶಾಂತಿಯ ವಾತಾವರಣ, ಇನ್ನು ಬಿಸ್ನೆಸ್ ಲಾಸ್, ಆರೋಗ್ಯದ ಸಮಸ್ಯೆಗಳಿರ್ಬೋದು. ನಿಮ್ಮ ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಈಗಲೇ ಇವತ್ತೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳೋದ್ರಿಂದ ಈ ಎಲ್ಲ ಒಂದು ತೊಂದರೆಗಳಿಂದ ಶೀಘ್ರವಾಗಿ ನಿಮಗೆ ಹೊರಗಡೆ ಬರೋದಕ್ಕೆ ಸಹಾಯ ಮಾಡುತ್ತೆ. ಸಾಕಷ್ಟು ಜನ ಇದನ್ನು ಪಡೆದುಕೊಂಡು ಈಗ ಆಲ್ರೆಡಿ ಒಳಿತನ್ನು ಕಾಣ್ತಾ ಇದ್ದಾರೆ. ಇನ್ನು ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ನಿಮಗೆ ಉಪಯುಕ್ತವಾಗಿರುವಂತಹ ಮಾಹಿತಿ, ಮಾರ್ಗದರ್ಶನ ನೀಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಳೆದ ಒಂದು ಹಿಂದಿನ ವಿಡಿಯೋನಲ್ಲಿ ಹೇಳ್ತಾ ಇದ್ರಿ, ಈ ಸಾಕಷ್ಟು ಜನಕ್ಕೆ ನಾವು ಈ ಕೋಪ ಇರುವಂಥದ್ದು ನೋಡಿದ್ವಿ ಅಂತ ಹೇಳ್ಬೋದು. ಪೇಷನ್ಸ್ ಬೇಕು ಅಂತ ಹೇಳ್ತಾ ಇರ್ತೀವಿ. ಈ ಕೋಪ ಮತ್ತು ತಾಳ್ಮೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಕೋಪ ಅಂತೂ ಬೇಡ, ಕೂಲಾಗಿರಬೇಕು ಅನ್ನೋಂಥದ್ದನ್ನ ನಾವು ಇಷ್ಟಪಡ್ತೀವಿ. ಪ್ರತಿಯೊಬ್ಬರೂ ತುಂಬ BP ರೈಸ್ ಮಾಡ್ಕೊಂಡ್ಬಿಡ್ತಾರೆ ಅಂತೆಲ್ಲ ಹೇಳ್ತಿರ್ತೀವಿ. ಆದರೆ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಈ ತಾಳ್ಮೆ ಅನ್ನೋಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಕೋಪದ ವ್ಯಕ್ತಿಗಳನ್ನ ನೋಡಿದ್ರೆ ಅವರಿಂದ ನಾವು ದೂರ ಇರ್ತೀವಿ ಅಂತಲೇ ಹೇಳ್ಬೋದು. ಆದರೆ ತಾಳ್ಮೆ ಅನ್ನೋಂಥದ್ದನ್ನ ನಾವು ಹೇಗೆ ತೊಗೊಳ್ಬೇಕಾಗತ್ತೆ, ಹೇಗೆ ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕು, ಅದು ಕೂಡ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಗುರುಗಳ ಜೀವನದಲ್ಲಿ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈ ಕೋಪ ಅನ್ನೋದು ಮಕ್ಕಳು ತಪ್ಪು ಮಾಡಿದಾಗ ಏಯ್ ಅಂತ ಗದರಿಸ್ತಾರಲ್ಲ, ಅಷ್ಟಾದರೂ ಕೋಪ ಇರಬೇಕು. ನಮ್ಮ ದೇಶದ ಮೇಲೆ ಶತ್ರುಗಳು ಎರಗಿ ಬರುತ್ತಾರಲ್ಲ, ಆವಾಗ ನಮ್ಮ ಕೋಪ ಪ್ರದರ್ಶನ ಮಾಡಲೇಬೇಕು. ಯಾಕೆಂದರೆ ಇನ್ನು ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೇಕಲ್ಲ. ಹೌದು. ಅಂತಹ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳೋ ಸಂದರ್ಭದಲ್ಲಿ ಅದು ಆಯುಧವಾಗಿ ಬಳಸಬೇಕು. ಇನ್ನು ನಾವೇನು ಮಾಡ್ತೀವಿ ಅಂತಂದರೆ, ನಮ್ಮ ಹಿತೈಷಿಗಳು, ನಮ್ಮ ಬಂಧುಗಳು, ನಮ್ಮ ಸ್ನೇಹಿತರು ಯಾವತ್ತು ಏನೋ ಅಂದುಬಿಟ್ರು ಅಂತೇಳಿ ಅವರ ಮೇಲೆ ಸೇಡು ತೀರಿಸ್ಕೊಳ್ಳಿಕ್ಕೆ ಕೋಪ ಮಾಡ್ಕೊಳ್ತೀವಲ್ಲ, ಅದು ನಮ್ಮನ್ನೇ ನಾಶ ಮಾಡುತ್ತೆ. ಅವಶ್ಯಕತೆ ಇಲ್ಲ ಅದು ಅಂತ ಹೇಳ್ತೀರ? ಅಲ್ಲ, ಅವಶ್ಯಕತೆ ನೀವು ಯಾವ ಆ್ಯಂಗಲಲ್ಲಿ ಚೆಕ್ ಮಾಡಿ, ಅವರು ಯಾವುದೋ ಒಂದು ಜಲಸಿಟ್ಕೊಂಡು ಅಥವಾ ಯಾವುದೋ ಒಂದು ಘಟನಾವಳಿಗಳನ್ನು ನೆನಪು ಮಾಡಿಕೊಂಡು ಮಾತಾಡಿರುತ್ತಾರೆ, ಅಥವಾ ಒಂದಷ್ಟು ಭಾಗಶಃ ಆಸ್ತಿ ಪಾಲುಗಳಲ್ಲಿ ಇದರಲ್ಲಿ ಇರ್ತವೆ. ಇದು ಬಿಟ್ಟರೆ ಇನ್ನೇನು ತೆಗೆದುಕೊಂಡು ಹೋಗುವಂಥದ್ದು. ಇದಕ್ಕೆ ನಮ್ಮ ಮತ್ಸರ ಎಲ್ಲಿಂದ ಎಲ್ಲಿಗೋ ನೀವು ಅದನ್ನು ಕೇಳಿದಾಗ ಒಂದು ನೆನಪು ಮಾಡಿ ಇದಕ್ಕೊಂದು ಕತೆ ಹೇಳೋದಾದರೆ, ಈ ಲೇಬರ್ಸ್ ಅಂದರೆ ಕೆಲಸ ಮಾಡುವಂಥ ಕೆಲಸದವರು, ಅವರಿಗೆ ಸಂಬಂಧಪಟ್ಟ ಪರಿಕರಗಳು, ಈ ಗುದ್ದಲಿ, ಚನಕಿ, ಈ ಪಿಕಾಸಿ, ಗಡಾರಿ, ಈ ರಂಪ, ಇವೆಲ್ಲ ಕೇಳಿದಿರಿ? ಹೌದು. ಇಷ್ಟೆಲ್ಲವೂ ಕೂಡ ಆ ಒಂದು ಕೆಲಸಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಈ ಸಾಮಾನುಗಳನ್ನು ಒಂದು ಕಡೆ ಇಟ್ಕೊಂಡಿರ್ತಾರೆ. ಅದೊಂದು ಕೆಲಸದ ಮನೆ, ಲೇಬರ್ ಹೌಸ್ ಅಂತಲೇ ಇರುತ್ತೆ. ಬಹುಶಃ ಆ ಲೇಬರ್ ಹೌಸ್ ಇರ್ತಕ್ಕಂಥ ಜಾಗಕ್ಕೆ ಒಂದು ಹಾವು ಬಂದ್ಬಿಡತ್ತೆ. ಆ ಹಾವು ಬಂದಾಗ ಇವೆಲ್ಲ ಏನಿಟ್ಟಿದ್ರೋ ಅಲ್ಲಿ ಒಂದು ರಂಪ ಇತ್ತು, ಈ ಮರಗಳನ್ನು ಕೊಯ್ಯುವಂಥ ರಂಪ ಅಂತ ಕರೀತಾರೆ ಅದನ್ನು. ಆ ರಂಪದ ಮೇಲೆ ಆ ಹಾವು ಹೋಗ್ಬಿಡ್ತು. ಆ ರಂಪದ ಮುಳ್ಳುಗಳು ಅದಕ್ಕೆ ಸ್ವಲ್ಪ ತರಚಿಕೊಳ್ತಾ ಹಾಗೆ ಮುಂದಕ್ಕೆ ಹೋಗುತ್ತೆ. ಸಣ್ಣದ ಗಾಯ ಆಗುತ್ತೆ ಅದಕ್ಕೆ ಮತ್ತು ಕೋಪ ಬರುತ್ತೆ. ಆ ಕೋಪದಲ್ಲಿ ಅರೆ ನನ್ನ ಮೇಲೆ ನೀನು ಎರಗುತ್ತೀಯಾ ಅಂತ ಹೇಳಿ ಅದೇ ಹಾವು ಆ ರಂಪಕ್ಕೆ ಕಾಟಾಕತ್ತೆ. ಮತ್ತೂ ಕೋಪದಲ್ಲಿ ಅದು ಕಾಟ ಹಾಕಿದಾಗ ಏನಾಗುತ್ತೆ, ಅದರ ಬಾಯಿಂದ ಮತ್ತು ರಕ್ತಸ್ರಾವ ಆಗುತ್ತೆ. ಇನ್ನಷ್ಟು ಆವೇಶ, ಮತ್ತಷ್ಟು ಆಕ್ರೋಶ, ಕೋಪವನ್ನು ತೋರಿಸೋ ಮುಖಾಂತರ ಆ ರಂಪಕ್ಕೆ ಗಟ್ಟಿಯಾಗಿ ಸುತ್ಕೊಂಡ್ಬಿಡುತ್ತೆ. ಅದು ಯಾವಾಗ ಈ ರಂಪಕ್ಕೆ ಆ ಹಾವು ಗಟ್ಟಿಯಾಗಿ ಸುತ್ಕೊಂಡ್ಬಿಡುತ್ತೋ ಆವಾಗ ಸಂಪೂರ್ಣವಾಗಿ ಅದನ್ನು ನಾಶ ಮಾಡಿಕೊಳ್ತಾ ಸತ್ತು ಹೋಯಿತು. ಅಂದರೆ ನನ್ನ ಮೇಲೆ ದಾಳಿ ಮಾಡ್ತೀಯಾ ಅಂತ ಹೇಳಿ ರಂಪದ ಮೇಲೆ ಹೋಗಿದ್ದು ನಿಂದು ತಪ್ಪು. ಅದಕ್ಕಾಗಿ ಈ ಸಣ್ಣ ಗಾಯವಾದಾಗ ನಾನು ಇದರ ಮೇಲೆ ಪ್ರತಿಕಾರ ತೀರಿಸ್ಕೊಳ್ಬೇಕು ಅನ್ನೋ ಆಲೋಚನೆ ಆ ಹಾವಿಗೆ ಬರದೇ ಇದ್ದಿದ್ರೆ ಬಹುಶಃ ಉಳಿದು ಬಿಡುತ್ತಾ ಇತ್ತು. ಅದಕ್ಕಾಗಿ ನಾನು ಏನು ಹೇಳ್ತೀನಿ ಅಂತಂದರೆ, ನಿಮ್ಮ ಅಸಲಿಯತ್ತಾದ ತಾಕತ್ತಿದೆಯಲ್ಲ, ನಿಮ್ಮಗಳ ಅಸಲಿಯತ್ತಾದ ತಾಕತ್ತಿದೆಯಲ್ಲ, ಅದೆಲ್ಲಿದೆ ಗೊತ್ತಾ? ಕೋಪದಲ್ಲ, ತಾಳ್ಮೆಯಲ್ಲಿ ಇರೋದು. ಯಾರು ತಾಳ್ತಾನೋ ಅವನೊಂದೆಲ್ಲ ಗೆದ್ದೇ ಗೆಲ್ತಾನೆ.
ಬರೆದಿಟ್ಕೊಳ್ಳಿ, ಗೆದ್ದೇ ಗೆಲ್ತಾನೆ. ಅದರ ಫೋಕಸ್ ನೇರ ಇರಬೇಕು. ಬಿಟ್ಟರೆ ಕೋಪ ಯಾವುದೇ ಕಾರಣಕ್ಕೂ ನಿಮ್ಮನ್ನು ನಾಶ ಮಾಡುತ್ತೆ. ಬಿಟ್ಟರೆ ನಿಮ್ಮನ್ನು ಯಾವ ಹಂತದಲ್ಲೂ ಕೂಡ ಬೆಳೆಸಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಕೋಪ ಯಾವ ಹಂತದಲ್ಲಿ ಯಾವಾಗ ಎಲ್ಲಿರಬೇಕು, ಒಟ್ಟಾರೆ ನನಗೆ ಬರ್ತಕ್ಕಂತಹ ಕೋಪ ಇನ್ನೊಬ್ಬರಿಗೆ ತೊಂದರೆ ಕೊಡ್ತಾ ಇದೆಯಾ, ಇನ್ನೊಬ್ಬರಿಗೆ ಅದು ನೋವು ಕೊಡುತ್ತಾ ಅನ್ನೋದನ್ನು ತಿಳಿದುಕೊಂಡು ನೀವು ಸಹಜವಾಗಿರ್ತಕ್ಕಂಥದ್ದು. ಮಕ್ಕಳನ್ನು ನಾವು ಏನಾದರೂ ತಪ್ಪು ಮಾಡಿದಾಗ ಗದರಿಸಲಿಕ್ಕೆ ಬರುತ್ತಲ್ಲ ಕೋಪ, ಅಷ್ಟರ ಮಟ್ಟಿಗೆ ಬಿಟ್ಟರೆ ಇನ್ನೊಬ್ಬನ ಹಾಳು ಮಾಡುವಷ್ಟು ಕೋಪ ಯಾವುದೇ ಕಾರಣಕ್ಕೂ ಯಾವ ಜೀವಂಚ ಕಾಲವೂ ಕೂಡ ಸಲ್ಲದು. ತಾಳ್ಮೆ ಇದೆಯಲ್ಲ, ಇದು ನಿಮ್ಮ ಜ್ವೆಲ್ಸ್. ತಾಳ್ಮೆ ಇದೆಯಲ್ಲ, ನಿಮ್ಮ ಆಯುಧ, ನಿಮ್ಮ ವೆಪನ್ಸ್, ನಿಮ್ಮ ಉದ್ಧಾರದ ವೆಪನ್ಸ್ ಯಾವುದೋ ಇತ್ತು ಅಂತಂದರೆ ಬರೆದಿಟ್ಕೊಳ್ಳಿ, ತಾಳ್ಮೆ. ಖಂಡಿತ ಗುರುಗಳೇ, ನೀವು ಹೇಳಿದಂತಹ ಕತೆ ಕೂಡ ಬಹಳ ಚೆನ್ನಾಗಿತ್ತು. ಅದನ್ನು ನಾವು ನಮ್ಮ ಒಂದು ಇಮ್ಯಾಜಿನ್ ಮಾಡಿಕೊಂಡ್ರೆ ಪರಿಸ್ಥಿತಿಗಳನ್ನ ಖಂಡಿತ ನಾವು ಆ ರೀತಿ ಮಾಡೋಕ್ಕೆ ಹೋಗಬಾರ್ದು ಅಂತಲೇ ಅನಿಸುತ್ತೆ. ಜೊತೆಗೆ ತಾಳ್ಮೆ, ಕೋಪ ಎರಡನ್ನೂ ಲೈಫಲ್ಲಿ ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ಎರಡೂ ಕೂಡ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರಿ. ಸೊ ತಾಳಿದವನು ಬಾಳಿ ಅನ್ನೋ ಒಂದು ಮಾತೇ ಇದೆ. ತಾಳ್ಮೆ ಅನ್ನೋಂಥದ್ದನ್ನ ಕೂಡ ನಾವು ಇಟ್ಕೊಂಡ್ರೆ ನಮ್ಮ ಜೀವನದಲ್ಲಿ ಮುಂದಕ್ಕೆ ಬರೋದಕ್ಕೂ ಕೂಡ ಸಹಾಯ ಆಗುತ್ತೆ ಅಂತ ತಿಳಿಸಿದ್ದೀರಾ. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನೀವು ಕೂಡ ಕೋಪ ಇದೆ ಅಂತಂದರೆ ಆ ಕೋಪವನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಗುರುಗಳು ಎಷ್ಟು ಅದ್ಭುತವಾಗಿರುವಂಥ ಒಂದು ಕಥೆಯನ್ನು ಹೇಳಿದ್ರು. ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಸಾಕು, ಖಂಡಿತವಾಗ್ಲೂ ಇನ್ನು ಮುಂದೆ ಬರುವಂಥ ಪರಿಸ್ಥಿತಿಗಳಲ್ಲಿ ಆದಷ್ಟು ಕೋಪಗಳನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ನಮಗೆ ಸಹಾಯ ಆಗುತ್ತೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.